5ನೇ ಶತಮಾನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆ ಯುದ್ಧ ಕೊನೆಗೊಂಡಾಗ ಕೆಲವು ಕರಾರುಗಳಾಗ್ತವೆ. ಆ ಕರಾರು ಅದು ಭಾರತಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಆಗ ಏನು ಕರಾರುಗಳು ಅಂತಂದ್ರೆ, ಏಕ್ಷಾ ಚಾಪಲ್ ಒಪ್ಪಂದದ ಪ್ರಕಾರ ಮದ್ರಾಸನ್ನ ಇಂಗ್ಲಿಷರಿಗೆ ಬಿಟ್ಟು ಕೊಡಲಾಯಿತು. ಇದಕ್ಕೆ ಪ್ರತ್ಯೇಕ ಅವರಲ್ಲೇ ಒಂದು ಪ್ಲೇಸ್ ಸಿಕ್ಕಿರ್ತವೆ. ಭಾರತ ಕಡೆಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಚರಿಗೆ, ಹೀಗಾಗಿ ಮದ್ರಾಸ್ ಬಿಟ್ಟು ಕೊಟ್ಟರು ಇಂಗ್ಲಿಷರಿಗೆ. ಸೊ ಇದಕ್ಕೆ ಪ್ರತ್ಯೇಕ ಫ್ರಾನ್ಸ್ ಉತ್ತರ ಅಮೆರಿಕಾದಲ್ಲಿ ಲೂಯಿಸ್ಬರ್ಗ್ ಅನ್ನ ಪಡೆದುಕೊಂಡಿದೆ. ಫ್ರೆಂಚರಿಗೆ ಅಲ್ಲಿ ಒಂದು ಪ್ಲೇಸ್ ಸಿಕ್ತು, ಭಾರತ ಕಡೆಗೆ ಅವ್ರ ತಲೆ ಕೆಡಿಸಿಕೊಳ್ಳಿಲ್ಲ ಅಂತಕ್ಕಂಥದ್ದು. ಹಾಗೆ ಗೆಲುವು ಫ್ರೆಂಚರದ್ದೇ ಆಗಿದ್ದರಿಂದ ಅವರ ಪ್ರತಿಷ್ಠೆ ಬೆಳೆಯಿತು. ಅಂದ್ರೆ ಭಾರತದ ರಾಜರನ್ನ ಸೋಲಿಸಬಹುದು, ನಾವು ಅಧಿಕಾರ ಸ್ಥಾಪಿಸೋದಕ್ಕೆ ಸಾಧ್ಯತೆಗಳಿದೆ ಅಂದ್ರೆ ಫ್ರೆಂಚ್ ಇತಿಹಾಸವನ್ನ ಅನ್ನುವಂಥ ಮನೋಭಾವನೆ ಅವನಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ತುಂಬುತ್ತೆ. ಹಾಗೆ ಅದಕ್ಕೆ ಕಾರಣಗಳ ಸೇರಿದವನ ಕಾಲದಲ್ಲಿ ಫ್ರೆಂಚರ ಚಿಕ್ಕ ಸೈನ್ಯವೊಂದು ನಾವನ ದೊಡ್ಡ ಸೈನ್ಯವೊಂದನ್ನು ಸೋಲಿಸಿದ್ದು. ಅಂದ್ರೆ ಸಣ್ಣ ಸೈನ್ಯಗಳು ದೇಶೀಯ ಅರಸನನ್ನ ಸೋಲಿಸೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಭಾವನೆ ಡೂಪ್ಲಿಗೆ ಅಥವಾ ಫ್ರೆಂಚ್ಗೆ ಬಂದ್ಬಿಡುತ್ತೆ ಅಂತಕ್ಕಂಥದ್ದು. ಅಂದ್ರೆ ಮತ್ತಷ್ಟು ಸ್ಫೂರ್ತಿ ಸಿಗುತ್ತೆ. ಹಾಗೆ ಈ ಯುದ್ಧವು ಡೂಪ್ಲಿಯ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಿತು. ಅಂದ್ರೆ ನಾನು ಇನ್ನೊಂದು ಯುದ್ಧವನ್ನು ಮುಂದುವರಿಸಿದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಹಾಗೆ ಈ ಯುದ್ಧದಿಂದಾಗಿ ಇಂಗ್ಲಿಷರಿಗೂ ಫ್ರೆಂಚರಿಗೂ ಮತ್ತಷ್ಟು ದ್ವೇಷ ಬೆಳೆಯಲಾರಂಭಿಸಿತು. ಸೊ ಸೋತಿರ್ತಕ್ಕಂಥ ಇಂಗ್ಲಿಷರು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ತಯಾರಿ ಮಾಡಿಕೊಂಡು ಫ್ರೆಂಚ್ ವಿರುದ್ಧ ಯುದ್ಧವನ್ನು ಸಾರಬಹುದು. ಹಾಗೆ ಗೆದ್ದಿರ್ತಕ್ಕಂಥ ಫ್ರೆಂಚರು ಇಂಗ್ಲಿಷರನ್ನು ಸಂಪೂರ್ಣವಾಗಿ ಸೋಲಿಸಿ ಭಾರತದಲ್ಲಿ ಪ್ರವರ್ತನ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡಬಹುದು. ಅಂದ್ರೆ ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮಷ್ಟಕ್ಕೇ ತಮ್ಮ ಶಕ್ತಿನ ಬಲಪಡಿಸಿಕೊಳ್ಳಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದೇ ಅವಧಿಯಲ್ಲಿ ಭಾರತದಲ್ಲಿರ್ತಕ್ಕಂಥ ಅರಸರಿಗೆ ಏನ್ ಅನ್ಸುತ್ತೆ, ನಾವಂತೂ ಸೋಲ್ತೀವಿ, ಬಟ್ ವಿದೇಶಿ ನೆರವಿಲ್ಲದ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಯಾವ್ದಾದ್ರು ಇಂಗ್ಲಿಷರ ಅಥವಾ ಫ್ರೆಂಚರ ನೆರವನ್ನ ಪಡ್ಕೊಳ್ಬೇಕು, ಸಾಮ್ರಾಜ್ಯ ಉಳಿಸಿಕೊಳ್ಳಿಕ್ಕೆ ಅಂತಕ್ಕಂಥ ಭಾವನೆಗೆ ಬಂದ್ಬಿಡ್ತಾರೆ, ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅದೇ ಅವ್ರು ಮಾಡಿರ್ತಕ್ಕಂಥ ಮಹಾನ್ ತಪ್ಪು. ಅದ್ರ ಅನಿವಾರ್ಯ. ಭಾರತೀಯ ಅರಸರಿಗೆ ಇಂಗ್ಲಿಷರನ್ನ ಫ್ರೆಂಚರನ್ನ ಸೋಲಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ ಅಂತ. ಸರಿ, ಒಟ್ಟಾರೆ 1ನೇ ಕರ್ನಾಟಕ ಯುದ್ಧ ಕೊನೆಗೊಂಡಿದೆ. ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಯುದ್ಧ ಸಂಭವಿಸಕ್ಕೆ ಸಾಧ್ಯವಾಗುವಂಥದ್ದು. ಹಾಗೆ ಯಾಕೆ ಸಂಭವಿಸ್ತು? ಈಗ ಇದರ ಸಪ್ತವಾರ್ಷಿಕ ಯುದ್ಧದ ಪ್ರತಿಫಲವಾಗಿ 1ನೇ ಕರ್ನಾಟಕ ಯುದ್ಧ ಸಂಭವಿಸಿದ್ರೆ, ಈಗ ಸ್ಫೂರ್ತಿಯ ಪ್ರತಿಫಲವಾಗಿ 2ನೇ ಕರ್ನಾಟಕ ಯುದ್ಧ ಮತ್ತು 3ನೇ ಕರ್ನಾಟಕ ಯುದ್ಧ ಸಂಭವಿಸ್ತದೆ. ಹಾಗೆ 2ನೇ ಕರ್ನಾಟಕ ಯುದ್ಧ ಯಾಕೆ ಸಂಭವಿಸಿದೆ ನೋಡೋಣ. 1749ರಿಂದ 1754 ಪ್ರಥಮ ಕರ್ನಾಟಕ ಯುದ್ಧದ ಗೆಲುವಿನಿಂದ ಸ್ಫೂರ್ತಿಗೊಂಡ ಡೂಪ್ಲೆ ಭಾರತದ ರಾಜಕೀಯ ಪರಿಸ್ಥಿತಿಯ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿರ್ಧರಿಸಿ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ನಿರ್ಮಿಸುವ ಯೋಜನೆಯನ್ನು ರೂಪಿಸಿದ. ಯಾಕೆ ನಮ್ಮ ಸಾಮ್ರಾಜ್ಯನ ನಿರ್ಮಾಣ ಮಾಡಬಾರದು, ನನ್ನ ಹತ್ರ ಗೆಲ್ಲುವಂತ ಸಾಮರ್ಥ್ಯ ಇದೆ ಅಲ್ಲ ಅನ್ನುವ ನಿರ್ಧಾರಕ್ಕೆ ಬರ್ತಾರೆ. ಅದೇ ವೇಳೆಯಲ್ಲಿ ಬ್ಯಾಡಕ್ಕು ನಮ್ಮ ದಕ್ಷಿಣ ಭಾರತದ ಸ್ಥಿತಿಗತಿ ಅವರಿಗೆ ಸಪೋರ್ಟ್ ಮಾಡುವಂತ ಸ್ಥಿತಿ ಆಗಿದೆ. ಏನ್ ಸಪೋರ್ಟ್? 1740ರಲ್ಲಿ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಉತ್ತರಾಧಿಕಾರಕ್ಕಾಗಿ ಅಂತಃಕಲಹಗಳು ಪ್ರಾರಂಭಗೊಂಡವು. ಇದೇ ನಮ್ಮ ದೇಶದ ದುರ್ದೈವಕರವಾದಂತಹ ಸಂಗತಿ. ಎರಡೂ ಜಾಗಕ್ಕೆ ಉತ್ತರಾಧಿಕಾರಕ್ಕಾಗಿ ಹೊಡೆದಾಟ ಪ್ರಾರಂಭವಾಗುತ್ತೆ, ಅಂತಃಕಲಹ ಪ್ರಾರಂಭವಾಗುತ್ತೆ. ಅದರ ಪರಿಣಾಮ ವಿದೇಶಿಯರು ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ಡೂಪ್ಲೆ ಗೆಲುವಿನ ಸ್ಫೂರ್ತಿ ಪಡ್ಕೊಂಡ ಅವನೇ ಮುಂದೆ ಇನ್ವಾಲ್ವ್ ಆಗ್ತಾನೆ. ಬಟ್ ಡೂಪ್ಲೆ ಮಾಹಿತಿ ಏನು? ಯಾರು ರಾಜರಾಗಲು ಬರುವುದಿಲ್ಲವೋ ಅವರಿಗೆ ಬೆಂಬಲ ಕೊಟ್ಟು ಅವರನ್ನ ರಾಜರನ್ನಾಗಿ ಮಾಡಿಕೊಡ್ತಾನೆ. ಅದ್ರ ಮೂಲಕ ರಾಜನಾಗದವನು ರಾಜನಾದ್ರೆ ಬೇಕಾದಷ್ಟು ಲಾಭಗಳು ಫ್ರೆಂಚರಿಗೆ ಸಿಗ್ತವೆ, ಅವನ ಉದ್ದೇಶ. ಹಾಗೆ ಯಾವಾಗ ಫ್ರೆಂಚರಿಗೆ ಈ ಕಡೆ ಆಟೋಮೆಟಿಕ್ ಅದು ವಿರುದ್ಧವಾಗಿ ಇಂಗ್ಲಿಷರು ಹೇಳ್ತಾರೆ. ಒಂದ್ ವೇಳೆ ರಾಜನಾಗಿರುವವನು ರಾಜನಾಗಿ ಉಳ್ಕೊಂಡ್ರೆ ನಮ್ಗೆ ಲಾಭ ಆಗುವುದು ಅಂತ ಇಂಗ್ಲಿಷರು, ರಾಜನಾಗದೇ ಇರುವವನನ್ನ ರಾಜನನ್ನಾಗಿ ಮಾಡಿದ್ರೆ ಲಾಭ ಆಗುತ್ತಿದ್ದುಕೊಂಡು ಫ್ರೆಂಚರು, ರಾಜನಾಗಿರುವವನು ರಾಜನಾಗಿ ಉಳ್ಕೊಂಡ್ರೆ ಲಾಭ ಆಗುತ್ತಂತ ಇಂಗ್ಲಿಷರು. ಒಟ್ಟಾರೆ ದೇಶೀಯ ಇಬ್ಬರಿಗೆ ವಿದೇಶಿಯ ಇಬ್ಬರು ನೆರವನ್ನು ಕೊಟ್ಟು ಸಿಂಹಾಸನಕ್ಕಾಗಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಸ್ಫೂರ್ತಿಯನ್ನು ತುಂಬುತ್ತಾರೆ. ಅದರ ಪರಿಣಾಮ 2ನೇ ಕರ್ನಾಟಕ ಯುದ್ಧ ಸಂಭವಿಸಿದೆ. ಹಾಗಾದ್ರೆ ಏನಾಗಿದೆ? ಹೈದರಾಬಾದ್ ರಾಜನಾಗಿರ್ತಕ್ಕಂಥ ಬದಲಾವಣೆ ಏನು? 1748ರಲ್ಲಿ ಅಸಫ್ ಜಾ ಮರಣ ಹೊಂದಿದ. ಇಲ್ಲಿವರೆಗೆ ಪ್ರಾಬ್ಲಮ್ ಆಗಿಲ್ಲ, ಇನ್ನು ಪ್ರಾಬ್ಲಮ್ ಆಗುತ್ತೆ. ಉತ್ತರಾಧಿಕಾರಕ್ಕಾಗಿ ನಿಜಾಮನ 2ನೇ ಮಗ ನಾಸಿರ್ ಜಂಗ ಹಾಗೂ ನಿಜಾಮನ ಮಗಳ ಮಗ
ಸಿದ್ಧರಾಗಿದ್ದರು. ರೂಲ್ಸ್ ಪ್ರಕಾರ ನಿಜಾಮ ಎರಡನೇವರ ರಾಜ ಆಗ್ತಾನೆ. ಸೊ ಇವರ ಪರವಾಗಿ ಇಂಗ್ಲಿಷ್ ನಿಲ್ತಾರೆ. ಅದ್ರ ರೂಲ್ಸ್ ಬಿಟ್ಟದ ಮೊಮ್ಮಗ ರಾಜನನ್ನಾಗಿ ಮಾಡಬೇಕಂತಕ್ಕದ್ದು ಡೂಪ್ಲೆಯ ಉದ್ದೇಶ. ಹೀಗಾಗಿ ಮುಜಿಬ್ಬರ್ ಜಂಗನ ಪರವಾಗಿ ನಿಲ್ತಾನೆ. ಸೊ ಮುಜಿಬ್ಬರ್ ಜಂಗನ ಪರವಾಗಿ ಫ್ರೆಂಚರು, ಎರಡನೇ ಮಗ ನಾಸಿರ್ ಜಂಗನ ಪರವಾಗಿ ಇಂಗ್ಲಿಷರು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ದೇಶೀಯ ಉತ್ತರಾಧಿಕಾರದ ಹೋರಾಟದಲ್ಲಿ ದೊರೆಗಳು ವಿದೇಶಿಯರ ನೆರವನ್ನು ಪಡೆದುಕೊಂಡು ತಮ್ಮ ಅಧಿಕಾರ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಅದರ ಪರಿಣಾಮವೇ ಈ ಕರ್ನಾಟಕ ಯುದ್ಧ ಅಥವಾ ಹೈದರಾಬಾದ್ ಯುದ್ಧ. ಹಾಗಾದ್ರೆ ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲೂ ಸಹ ಇದೇ ಯುಗದಲ್ಲಿ ನವಾಬ ದೋಸ್ತ್ ಅಳಿಯ ತಪ್ಪಿದದು ಚಂದಾ ಸಾಹೇಬ ಮರಾಠರ ಬಂಧನದಿಂದ ಮುಕ್ತನಾಗಿ ಬಂದು ಅನ್ವರ್ತಿನ ಪದಚ್ಯುತಗೊಳಿಸಿ ತಾನೇ ಕರ್ನಾಟಕದ ನವಾಬನಾಗಲು ಹವನಿಸುತ್ತಿದ್ದ. ಹೇಳಿದಾಗಲೇ ಮರಾಠರು ದಾಳಿ ಮಾಡಿದರೆ ದೋಸ್ತರಿಯನ್ನು ಕೊಂದಿದ್ದಾರೆ. ಅವನ ಅಳಿಯನಾಗಿರ್ತಕ್ಕಂಥ ಚಂದಾ ಸಾಹೇಬನನ್ನು ಸರ್ಕಾರ ಜೈಲಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ಅವನು ಮರಾಠರ ಬಂಧನ ಮುಕ್ತ ಬಿಡುಗಡೆ ಆದ್ಮೇಲೆ ತನ್ನ ಸಿಂಹಾಸನದಲ್ಲಿರ್ತಕ್ಕಂಥ ಅನ್ವರುದ್ದೀನನ್ನು ಸೋಲಿಸಬೇಕಂತಕ್ಕಂಥ ಆಸೆ ಇರುತ್ತೆ. ಆದ್ರೆ ಈಗ ಅನ್ವರುದ್ದೀನನ್ನು ಸೋಲಿಸೋದು ಆಗಲೇ ರಾಜನಾಗಿದ್ದಾನೆ. ಸೊ ಅನ್ವರುದ್ದೀನ ಸೋಲಿಸೋದಕ್ಕೋಸ್ಕರವಾಗಿ ಇವನು ಡೂಪ್ಲೆ ನ್ಯಾಯವನ್ನು ಕೇಳ್ತಾನೆ. ಆಟೋಮೆಟಿಕ್ ಆಗಿ ಇಲ್ಲಿ ಹೋರಾಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಎರಡೂ ಪ್ರದೇಶದಲ್ಲಿನ ದೇಶೀಯ ದೊರೆಗಳು ಸಮರ್ಥರಾಗಿರದೆ ಇದ್ದುದರಿಂದ ವಿದೇಶಿ ನೆರವನ್ನು ಬಯಸುತ್ತಾರೆ. ಚಂದಾ ಸಾಹೇಬ ಮತ್ತು ಮುಜಿಬ್ಬರ್ ಜಂಗ ಇವರಿಬ್ಬರು ಫ್ರೆಂಚ್ ನೆರವನ್ನು ಪಡ್ಕೊಳ್ತಾರೆ. ಅನ್ವರುದ್ದೀನ ಮತ್ತು ನಾಸಿರ್ ಜಂಗ ಇಂಗ್ಲಿಷ್ ನೆರವನ್ನು ಪಡ್ಕೊಳ್ತಾರೆ. ಇದರ ಪರಿಣಾಮವಾಗಿ ಯುದ್ಧವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏನಾಗಿದೆ, ವಿದೇಶಿಯರು ಸಹ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಲು ದೇಶೀಯ ದೊರೆಗಳಿಗೆ ನೆರವು ನೀಡಲು ಮುಂದಾದರು. ಹುಡುಗಿರಾಗುತ್ತೆ, ಗೆದ್ದರೂ ಪರವಾಗಿಲ್ಲ, ಸೋತ್ರು ಪರವಾಗಿಲ್ಲ. ಗೆದ್ರೆ ಸಾಮ್ರಾಜ್ಯ ತಮ್ಮ ಪರವಾಗಿ ಆಗುತ್ತೆ, ಸೋತ್ರೆ ಅದರ ನಷ್ಟ ಸಿಗುತ್ತೆ. ಒಟ್ಟಾರೆ ವಿದೇಶಿಯರಿಗೆ ಲಾಸ್ ಇಲ್ಲ, ಅದು ದೇಶಿಯರಿಗೆ ಲಾಸ್ ಇಲ್ಲ. ಆದರೂ ದೇಶಿಯರನ್ನು ಗಮನಿಸಲಿಲ್ಲ ಅಂತ. ಅದರ ಪರಿಣಾಮ ಏನಾಗಿದೆ ನೋಡೋಣ. ಸೊ ಡೂಪ್ಲೆ ಹೈದರಾಬಾದ್ನಲ್ಲಿ ಮುಜಿಬ್ಬರ್ ಜಂಗನ ಪರವಾಗಿ, ಕರ್ನಾಟಕದಲ್ಲಿ ಚಂದಾ ಸಾಹೇಬನ ಪರವಾಗಿ ನೆರವು ನೀಡಲು ಮೈತ್ರಿಕೂಟ ರಚಿಸಿಕೊಂಡ. ಮೂರು ಮಂದಿ ಕೂತ್ಕೊಂಡು ಯುದ್ಧ ಮಾಡೋಣ, ಒನ್ ಬೈ ಒನ್. ಅಂದ್ರೆ ಮೊದಲು ಹೈದರಾಬಾದ್ನಲ್ಲಿ ಮುಜಿಬ್ಬರ್ ಜಂಗನ ಸಿಂಹಾಸನ ಕೂಡಿಸೋಣ, ಸಪೋರ್ಟ್ ಮಾಡೋಣ. ನಂತರದಲ್ಲಿ ಕರ್ನಾಟಕದಲ್ಲಿ ಚಂದಾ ಸಾಹೇಬನ ಸಿಂಹಾಸನ ಕೂಡಿಸೋಣ ಅಂತಕ್ಕಂಥ ದೃಷ್ಟಿಕೊಂಡ ಹೋರಾಟ ಪ್ರಾರಂಭ ಮಾಡಕ್ಕೆ ಸಿದ್ಧ ಮಾಡ್ತಾರೆ. ಹಾಗೆ ಇಂಗ್ಲಿಷರು ಹೈದರಾಬಾದ್ನಲ್ಲಿ ನಾಸಿರ್ ಜಂಗನ ಪರವಾಗಿ ಮತ್ತು ಕರ್ನಾಟಕದಲ್ಲಿ ಅನ್ವರುದ್ದೀನ ಪರವಾಗಿ ನೆರವು ನೀಡಲಿಕ್ಕೆ ಸಿದ್ಧರಾಗ್ತಾರೆ. ಒಟ್ಟಾರೆ ಉತ್ತರಾಧಿಕಾರದ ಹೋರಾಟ ಅದು ಆಂಗ್ಲೋ ಫ್ರೆಂಚ್ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಏನಾಯ್ತು ನೋಡೋಣ ಗೊತ್ತಾಗುತ್ತೆ. ಅಸಫ್ ಜಾನ ಮರಣದ ನಂತರ ಅವನ ಎರಡನೇ ಮಗನಾದ ನಾಸಿರ್ ಜಂಗ ಹೈದರಾಬಾದಿನ ಸಿಂಹಾಸನ ಏರಿದ. ಆಟೋಮೆಟಿಕ್ ಆಗಿ ಅವನು ಬರಬೇಕಾಗಿತ್ತು ಅವನ. ಈಗ ಕರ್ನಾಟಕದಂತೂ ಅನ್ವರುದ್ದೀನ ಇದ್ದಾನೆ. ಈಗ ಆಲ್ರೆಡಿ ಏನು ಸಮಸ್ಯೆ ಅಂದ್ರೆ ಎರಡೂ ಕಡೆಗೂ ಇದೆ. ಆದ್ರೆ ಎರಡೂ ಕಡೆಗೂ ಇಲ್ಲದೇ ಇರ್ತಕ್ಕಂಥ ಅಥವಾ ಇಲ್ಲಿ ಮುಜಿಬ್ಬರ್ ಜಂಗ ಸಿಂಹಾಸನ ಇರಬೇಕಂತ ಅವನ ಆಸೆ, ಅಲ್ಲಿ ಚಂದಾ ಸಾಹೇಬನಿಗೆ ಸಿಂಹಾಸನ ಇರಬೇಕಂತ ಅವನ ಆಸೆ. ಹೀಗಾಗಿ ಇಲ್ಲದೇ ಇರೋರು ಸಿಂಹಾಸನ ಪಡ್ಕೊಳ್ಳಕ್ಕೆ ಟ್ರೈ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಡೂಪ್ಲೆ ಹೈದರಾಬಾದ್ನಲ್ಲಿ ಮುಜಿಬ್ಬರ್ ಜಂಗನಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾದ. ಕರ್ನಾಟಕದಲ್ಲಿ ಚಂದಾ ಸಾಹೇಬನಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾದ. ಆ ಕಾರಣಕ್ಕಾಗಿ ಯುದ್ಧ ಆಗಲಿಕ್ಕೆ ಅವಕಾಶ ಆಗುತ್ತೆ. ನಾನು ಹೇಳಿದೆ, ಡೂಪ್ಲೆ ಚಂದಾ ಸಾಹೇಬ ಮತ್ತು ಮುಜಿಬ್ಬರ್ ಜಂಗ ಕೂಡಿಕೊಂಡು ಕರ್ನಾಟಕದ ಅನ್ವರುದ್ದೀನ ಯುದ್ಧವನ್ನ ಸಾರಿದರು. ಅಮ್ಮೂರು ಕಾಲದಲ್ಲಿ ಅನ್ವರುದ್ದೀನನ್ನು ಸೋಲಿಸಿ ಕೊಂದು ಹಾಕಿ ಇವನ ಮಗ ಮಹಮ್ಮದ್ ಅಲಿ ತಿರುಚನಾಪಳ್ಳಿ ಕೋಟೆಗೆ ಆಶ್ರಯ ಪಡೆದುಕೊಂಡ. ಹೆಂಗಿದೆ ನಮ್ಮ ದೇಶದ ಇತಿಹಾಸ ಅಂತಂದ್ರೆ, ಮರಾಠರು ದಾಳಿ ಮಾಡಿದಾಗ ದೋಸ್ತ್ ಅಲಿಯನ್ನು ಕೊಂದ್ರು, ಅವನ ಅಡಿಗೆ ಚಂದಾ ಸಾಹೇಬನ್ ಕೈ ಬಿಟ್ಟರು. ಈಗ ಅವನು ಬರ್ತಾನೆ ಅಧಿಕಾರ ಮಾಡಲಿಕ್ಕೆ. ಹಾಗೆಯೇ ಇಲ್ಲಿ ಅನ್ವರುದ್ದೀನನ್ನು ಕೊಂದಿದ್ದಾರೆ, ಅವನಿಗೆ ಮೊಹಮ್ಮದ್ ಅಲಿ ಬಿಟ್ಟಿದ್ದಾರೆ, ಓಡೋಗಿದ್ದಾರೆ. ಮುಂದೆ ಈ ಮೊಹಮ್ಮದ್ ಅಲಿ ಬರ್ತಾನೆ ಮುಂದಿನ ನಿರ್ಮಾಣ. ಅಂದ್ರೆ ಯಾರನ್ನೂ ಜೀವಂತ ಇಡಬಾರ್ದು ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅನ್ಸುತ್ತೆ ನಮಗೆ. ಓಡೋದರು ವಿದೇಶಿ
ಸಪೋರ್ಟ್ ಆಗ್ತಾರೆ, ಅದು ವಿದೇಶಿಯವರು ಮೇಲೆ ಕೊಡ್ತಾರೆ, ನಾನು ಈ ಸಪೋರ್ಟ್ ಕೊಡ್ತೇನೆ, ನೀನು ಯುದ್ಧ ಮಾಡು, ನಿಮ್ಗೆ ಸಿಂಹಾಸನ ಸಿಗುತ್ತೆ. ಅದು ಯಾರು ಬಿಡ್ಲಿಕ್ಕೆ ಇಷ್ಟಪಡಲಿಕ್ಕಿಲ್ಲ ಅಂತ. ಸೊ ಎಳ್ಳಿ ಕರ್ನಾಟಕದ ಸಂದರ್ಭ ಆಗಿರ್ತಕ್ಕಂಥ ಒಂದು ಘಟನೆ ಅನುವರ್ಧನ ಯುದ್ಧವನ್ನು ಸಾರಿ ಅಂಬೂರು ಕಾಲದಲ್ಲಿ ಅವನನ್ನ ಸೋಲಿಸ್ತಾರೆ, ಕೊಲೆ ಮಾಡ್ತಾರೆ. ಅವನಾಗ ಈ ಸಂದರ್ಭದಲ್ಲಿ ಓಡಿ ಹೋಗ್ತಾನೆ ಅಂತ. ಒಟ್ಟಾರೆ ಕರ್ನಾಟಕದಲ್ಲಿ ಚಂದಾ ಸಾಹೇಬನನ್ನ ನವಾಬನೆಂದು ಘೋಷಣೆ ಮಾಡಲಾಯಿತು. ಅಂದ್ರೆ ಡೂಪ್ಲೆ ತನ್ನ ಮೊದಲ ಹಂತದಲ್ಲಿ ಯಶಸ್ವಿ ಆದ ಅಥವಾ ತನ್ನ ಪರವಾಗಿ ಇರತಕ್ಕಂಥ ವ್ಯಕ್ತಿಗೆ ಸಿಂಹಾಸನ ದೊರಕಿಸಿಕೊಟ್ಟ. ಸೊ ಅವರ ಕೊಲೆಯ ಪರಿಣಾಮವಾಗಿ ಚಂದಾ ಸಾಹೇಬ ಕರ್ನಾಟಕದ ನವಾಬ ಆಗ್ತಾನೆ. ಹಾಗೆಯೇ ಹೈದರಾಬಾದ್ನಲ್ಲಿ ವಿಜಯಪುರ ಜಂಗನ ಪರವಾಗಿ ಯುದ್ಧ ಸಾರಿದ, ಇಂಗ್ಲಿಷರ ನೆರವನ್ನು ಪಡೆದ ನಾಸಿರ್ ಜಂಗ ಕೊಲೆಯಾಗಲ್ಪಟ್ಟ. ಡೂಪ್ಲೆ ಮುಜಿಪುರ ಜಂಗನ್ನ ಹೈದರಾಬಾದ್ನ ಜಾಗನನ್ನಾಗಿ ಮಾಡಿದ. ಸೊ ಎರಡೂ ಯುದ್ಧದಲ್ಲಿ ಫ್ರೆಂಚರೇ ಅಥವಾ ಡೂಪ್ಲೆಯೇ ಗೆಲುವನ್ನು ಪಡೆದುಕೊಂಡ ಅಥವಾ ಡೂಪ್ಲೆಯ ಪರವಾಗಿರ್ತಕ್ಕಂಥ ದೇಶೀಯ ದೊರೆಗಳು ಅಧಿಕಾರ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸೊ ಎರಡನೇ ಕರ್ನಾಟಕ ಯುದ್ಧದಿಂದ ಫ್ರೆಂಚರ ಪರವಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಚಂದಾ ಸಾಹೇಬ, ಮುಜಿಬುರ್ ಜಂಗ ಅಧಿಕಾರ ಮಾಡಲಿಕ್ಕೆ ಅವಕಾಶವಾಗಿದೆ. ಅಂದ್ರೆ ವಿದೇಶಿಯರೇ ನೆರವನ್ನ ಪಡೆದುಕೊಂಡ್ರೆ ಗೆಲ್ಲಬಹುದು. ಅದರಲ್ಲಿ ಸದ್ಯಕ್ಕೆ ಫ್ರೆಂಚರು ಸ್ಟ್ರಾಂಗ್ ಅಂತಕ್ಕಂಥ ಭಾವನೆ ನಿರ್ಮಾಣ ಮಾಡಿದೆ. ಮುಂದೆ ಇಂಗ್ಲಿಷ್ ಸ್ಟ್ರಾಂಗ್ ಅಂದಾಗ ನಮ್ಮ ದೇಶೀಯರು ಇಂಗ್ಲಿಷ್ ಸಪೋರ್ಟ್ ಕೊಡ್ತಾರೆ. ನಮ್ಮ ದೇಶೀಯರುಗಳ ಹೃದಯಕರವಾದಂಥ ಸಂಗತಿಯಿಂದ ಯಾರು ಸ್ಟ್ರಾಂಗ್ ಅವ್ರ ಕಡೆಗೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂತಹದ್ದು. ನೋಡಿ, ಡೂಪ್ಲೆ ಅರಸರ ಆಗದವರನ್ನ ಅರಸರನ್ನಾಗಿ ಮಾಡ್ತಾರೆ. ನೋಡೋಣ, ಡೂಪ್ಲೆ ಸಾಧನೆ ಅಂತ ಕರಿಬೇಕಾಗುತ್ತೆ. ಜೊತೆಗೆ ದೇಶೀಯ ಮೆರವಣಿಗೆ ಇಲ್ಲ ಅಂತಲ್ಲ, ಆದರೂ ಇಲ್ಲಿ ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಡೂಪ್ಲೆಯ ಸಾಧನೆ ಮೆಚ್ಚಿಕೊಳ್ಳಬೇಕಾಗಿರುವಂತಹದ್ದು ಅಂತ. ಅದು ಏನಾಯ್ತು ಫ್ರೆಂಚರಿಗೆ ಈಗ ನೋಡಲಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಮೂರನೇ ಕರ್ನಾಟಕದ ಸಂಸ್ಥೆ ಅದಕ್ಕೆ ನೋಡೋದಾದ್ರೆ ಸಣ್ಣ ಕಾಲದಲ್ಲಿ ಮುಜಿಬುರ್ ಜಂಗ ಮರಣ ಹೊಂದಿದ ಅಥವಾ ಕೊಲೆ ಆಗಲ್ಪಡ್ತ. ಇವರ ಸಹೋದರ ಸಲಾಬತ್ ಜಂಗನನ್ನ ನಿಜಾಮನನ್ನಾಗಿ ಮಾಡಿದ್ರು. ಸೊ ಫ್ರೆಂಚರಿಗೆ ಅವರು ಸಪೋರ್ಟ್ ಕೊಡ್ತಾರೆ, ಈಗ ಇವ್ರಿಗೆ ಸಪೋರ್ಟ್ ಕೊಡ್ತಾರೆ. ಸೊ ಸಲಾಬತ್ ಜಂಗನನ್ನ ಅಧಿಪತಿಯನ್ನಾಗಿ ಮಾಡ್ತಾರೆ. ಹಾಗೆ ಫ್ರೆಂಚಿನ ಪಡೆಗಿರ್ತಕ್ಕಂಥ ಖುಷಿ ನಿಜಾಮನೊಡನೆ ವಿನಯ ಹಾಗೂ ಚಾಣಾಕ್ಷತನದಿಂದ ಫ್ರೆಂಚರ ಪ್ರಭಾವವನ್ನು ಬೆಳೆಸಿಕೊಂಡ. ನಾನೇ ದೇಶದ ಅಂತ ರಾಜನ ಏನ್ ಮರ್ಯಾದೆ ಮರ್ಯಾದೆ ಕೊಡ್ತಾನೆ. ಆಟೋಮೆಟಿಕ್ ರಾಜರು ನಾವು ಫ್ರೆಂಚರಿಗೆ ಏನು ತೊಂದರೆ ಇಲ್ಲ ಅಂತ ಭಾವನೆಗಳನ್ನು ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಸ್ಥಿತಿ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು. ಪ್ರಾಚೀನ ಮತ್ತು ಮಧ್ಯಗಿನ ಆಧುನಿಕ ಕಾಲಕ್ಕೆ ರಾಜನ ಹೊಗಳಿದ್ರೆ ಎಲ್ಲರೂ ಕೊಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗೆ ಇವಾಗ ಏನಾಯ್ತು, ಸಲಾಬತ್ ಜಂಗನು ಫ್ರೆಂಚರಿಗೆ ಮುಸ್ತಫಾ ನಗರ, ಎಲ್ಲೋರ, ರಾಜಮಹೇಂದ್ರಿ ಮತ್ತು ಚಿರಾಕೋಲ್ ಎಂಬ 4 ಪೂರ್ವ ಕರಾವಳಿ ಜಿಲ್ಲೆಯನ್ನು ಉತ್ತರ ಸರ್ಕಾರವನ್ನು ಒಪ್ಪಿಸಿದ. ಮುಂದಿನ ದಿನಗಳಲ್ಲಿ ಇದು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತರ ಸರ್ಕಾರಗಳು ಅಂತ ಬರ್ತದೆ. ಅಂದ್ರೆ ಈ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಏರಿಯಾವನ್ನ ಉತ್ತರ ಸರ್ಕಾರ ಅಂತ ಕರೀತಾರೆ. ಇದಕ್ಕಾಗಿ ಮುಂದೆ ಇದಾಗುತ್ತೆ ನೋಡೋಣ. ಒಟ್ಟಾರೆ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿರ್ತಕ್ಕಂಥ ಫ್ರೆಂಚರಿಗೆ ಕೆಲವು ಲಾಭ ಸಿಕ್ಕಿದೆ. ಅವನ ಮರಣದ ನಂತರ ಸಲಾಬತ್ ಜಂಗನನ್ನ ನೇಮಕ ಮಾಡಿದ್ರು ಸಹಿತ ಲಾಭ ಸಿಕ್ಕಿದೆ. ಆ ಲಾಭವೇ ಉತ್ತರ ಸರ್ಕಾರಗಳ ಪ್ರದೇಶ. ಒಟ್ಟಾರೆ 1750ರ ಅವಧಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಪ್ರಭಾವ ನಿರೀಕ್ಷೆಗೂ ಮೀರಿ ಬೆಳವಣಿಗೆ ಆಗಿತ್ತು. 1720ರಿಂದ 1750 ಬರೀ 25 ವರ್ಷಗಳ ಅವಧಿಯಲ್ಲಿ ಭಾರತದ ಇತಿಹಾಸ ಎಷ್ಟು ಬದಲಾವಣೆ ಆಗಿದೆ. ಸರಿ, ಎರಡು ಯುದ್ಧದಲ್ಲಿ ಫ್ರೆಂಚರಿಗೆ ಗೆದ್ದಿದ್ದಾರೆ. ಹಾಗಾಗಿ ಇಂಗ್ಲಿಷ್ ಯಾಕೆ ಸೋತರು ಅಂತ ಪ್ರಶ್ನೆ ಮಾಡಬಹುದು ಅಂತ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಗ್ಲಿಷರೇ ಪ್ರಬಲರಾಗ್ತಾರೆ. ಹಾಗಾದ್ರೆ ಏನ್ ಮಾಡಿದ್ರು ಪ್ರಬಲರಾಗಲಿಕ್ಕೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. 1750ಕ್ಕೆ ಮದ್ರಾಸಿಗೆ ಆಗಮಿಸಿದ ಹೊಸ ಆಂಗ್ಲ ಗವರ್ನರ್ ಮತ್ತೊಬ್ಬ ಅಧಿಕಾರಿ ಆಗಮಿಸ್ತಾನೆ. ಇಲ್ಲಿಂದ ಇಂಗ್ಲಿಷ್ ಇತಿಹಾಸ ಚೇಂಜ್ ಆಗಿದೆ. ಏನು? ಸ್ಯಾಂಡರ್ಸ್. ಅವನು ಬಂದು ಪ್ಲಾನ್ ಮಾಡ್ತಾನೆ. ಹಾಗೆ ನಾವೇನ್ ಮಾಡಬಹುದು ನೋಡಿ, ನಾವು ದೋಸ್ತಲಿಯನ್ನು ಕೊಂದಾಕಿ ಚಂದಾ ಸಾಹೇಬನನ್ನು ಹೊರಹಾಕಿದಾಗ ಡೂಪ್ಲೆ ಆ ಚಂದಾ ಸಾಹೇಬನಿಗೆ ಕರ್ನಾಟಕ ಕೊಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಅಂದ್ರೆ ಹಕ್ಕುದಾರ. ಹಾಗೆ ಅನ್ವರ್ಧನ ಕೊಂದಾಕಿದ್ರೆ ಅವನ ಮಗ ಮೊಹಮ್ಮದ್ ಹೋಗಿದ್ದಾನೆ. ಮೊಹಮ್ಮದನಿಗೆ ಸಪೋರ್ಟ್ ಕೊಟ್ರ ಅವನನ್ನ ಕರ್ನಾಟಕದಲ್ಲಿ ಅವನನ್ನಾಗಿ ಮಾಡಬಹುದು ಇವನ್ ಕೈ. ಹಾಗಾಗಿ ಅವನೇನ್ ಮಾಡೋದ್ರ ತಿರುಚನಾಪಳಿಯಲ್ಲಿ
ತೆಗೆದುಕೊಂಡಿದ್ದ ಮಹಮ್ಮದ್ ಅಲಿಗೆ ಸೈನ್ಯವನ್ನ ಮತ್ತು ಧನ ಸಹಾಯವನ್ನು ನೀಡುವುದಾಗಿ ಹೇಳಿದ. ನೋಡಿ, ಸೈನ್ಯನೂ ಕೊಡ್ತೀನಿ ನಾನು, ಇದಕ್ಕೆ ಬೇಕಾದ ದುಡ್ಡನ್ನು ಕೊಡ್ತೀನಿ ನಾನು, ನೀನು ಫ್ರೆಂಚ್ಗೆ ಹಿಡಿದು ಯುದ್ಧಕ್ಕೆ ಸಿದ್ಧ ಆಗು. ನೋಡೋಗಿ ಕೋಟೆಯಲ್ಲಿ ಕುತ್ಕೊಂಡಿರ್ತಾನೆ. ರಾಜ್ಯ ಕರ್ಕೊಂಡೋಗಿ ರಾಜ್ಯ ಕೊಡಿಸ್ತೀನಿ ಅಂದ್ರೆ ಏನಾಗ್ಲಿಕ್ಕೆ ಇಲ್ಲ. ಬಹುಶಃ ಅದನ್ನ ಏನು ಅಂತ ಹೇಳೋದು ಕಷ್ಟ ಅಂತ. ಬಟ್ ಈಗ ಆಗತ್ತಂತೆ ಡೂಪ್ಲಿಗೆ ಗೊತ್ತಿಲ್ಲ, ತಮ್ಮ ತಾವಿದ್ದಾರೆ. ಬಟ್ ಅವರು ಮುಂದುವರೆದ ಏನು, ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಗೆ ಓಡಿ ಹೋಗಿದ್ದಾನೆ. ಬಟ್ ಅವನು ಕೊಂದು ಬಿಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದಾರೆ. ಹೀಗಾಗಿ ಅವರು ಫ್ರೆಂಚ್ ಡೂಪ್ಲೆ ಮತ್ತು ಚಂದಾ ಸಾಹೇಬ ಇಬ್ಬರು ಕೂಡಿಕೊಂಡು ತಿರುಚನಾಪಳ್ಳಿಗೆ ಮುತ್ತಿಗೆ ಹಾಕಿದ್ರು. ಮೊಹಮ್ಮದ್ ಅಲಿನ ಅಟ್ಯಾಕ್ ಮಾಡಿ ಅವನು ಕೊಂದು ಹಾಕಿದ್ರೆ ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡ್ರೆ, ಅದರ ಕೊಳ್ಳೋಕ್ಕಿಂತ ಮುಂಚಿತವಾಗಿ ಶಾಸನ ಸಪೋರ್ಟ್ ಮಾಡ್ತಾ ಇದ್ದಾನೆ. ಮೊಹಮ್ಮದ್ ಅಲಿ ಚಂದಾ ಸಾಹೇಬನ ರಾಜಧಾನಿಯ ಆರ್ಕಾಟನ್ನು ಮುತ್ತಲು ಇಂಗ್ಲಿಷರಿಗೆ ಸೂಚನೆ ನೀಡಿದ. ಈಗ ನೋಡಪ್ಪ, ಅವರು ನಾಯಕರಿಗೆ ಬಂದಿದ್ದಾರೆ, ಈಗ ಆರ್ಕಾಟ್ ಫ್ರೀ ಇದೆ, ನೀವು ಅಲ್ಲಿ ಅಟ್ಯಾಕ್ ಮಾಡಿ. ಸೊ ಈಗ ಚಂದಾ ಸಾಹೇಬ ನನ್ನ ಕಡೆ ಇದ್ದು ಕೊಡ್ಬೇಕು ಅಥವಾ ತನ್ನ ರಾಜಧಾನಿ ಕಡೆ ಹೋಗ್ಬೇಕು ಅಂತ ಒಂದು ಗೊಂದಲ ಆಗತ್ತೆ. ಅವನು ನನ್ನ ಕಡೆಗೆ ಇದ್ದು ಬಂದ್ರೆ ನೀವು ಆರ್ಕಾಟ್ ಗೆದ್ದೇ ಬಿಡ್ತೀವಿ, ಆರ್ಕಾಟ್ ಉಳಿಸೋದು ಬಂದ್ರೆ ನಾನು ಹೊರ ಬರ್ತೀನಿ. ಸೊ ಎರಡರಲ್ಲಿ ಆಗುತ್ತೆ ಅಂತಕ್ಕಂಥ ವಿಚಾರ ಹೇಳ್ತಾನೆ. ಆ ಮಾತನ್ನ ಕ್ಲೈವನು ಒಪ್ಕೊಂತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಅಲಿಯ ಜಾಮೀನ ಕ್ಲೈವ್ ಹಚ್ಕೋತಾನೆ ಅಥವಾ ಕ್ಲೈವ್ ಒಪ್ಕೋತಾನೆ ಅಂತ. ಸೊ ಒಟ್ಟಾರೆ ಮೊಹಮ್ಮದ್ ಅಲಿ ಚಂದಾ ಸಾಹೇಬನ ಮುಂಚಿಗೆ ಸೂಚನೆ ಹಾಕಿದಾಗ ಇದರ ಉದ್ದೇಶ ಚಂದಾ ಸಾಹೇಬನ ಮನಸ್ಸನ್ನು ಎತ್ತರಗೊಳಿಸುವುದು. ಇದೇ ವಿಚಾರನ ಡಾಕ್ಟರ್ ಕ್ಲೈವ್ ಒಪ್ಕೊಂಡ. ಅಲ್ಲದೆ ಮೊಹಮ್ಮದ್ ಅಲಿಯನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎರಡು ಕಡೆಗೆ ಯುದ್ಧ ನಡೆದರೆ ಸಂಪೂರ್ಣವಾಗಿ ಗೆಲುವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಅದು ಲಾಭ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ 1751 ಕ್ಲೈವ್ 200 ಇಂಗ್ಲಿಷ್ ಸೈನ್ಯ ಮತ್ತು 300 ಭಾರತೀಯ ಸೈನ್ಯ ಒಳಗೊಂಡು ಆರ್ಕಾಟ್ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ನೋಡಿ, ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ ಗಮನಿಸಿದ್ರೆ ಒಂದು ಚಿಕ್ಕ ಸೈನ್ಯ ಇದು ಕರ್ನಾಟಕದ ರಾಜಧಾನಿ ಆರ್ಕಾಟ್ ಅನ್ನು ಗೆಲ್ಲುತ್ತೆ ಅಂದ್ರೆ ನೀವು ಊಹೆ ಮಾಡ್ಕೊಳ್ಳಿ ಏನಾಗಿದೆ. ಸೊ ಕ್ಲೈವ ಇಷ್ಟು ಸೈನ್ಯ ತಗೊಂಡು ಆರ್ಕಾಟ್ಗೆ ಮುತ್ತಿಗೆ ಹಾಕ್ತಾನೆ ಹಾಗೂ ಅದನ್ನ ಗೆದ್ದುಕೊಳ್ತಾನೆ. ಬಟ್ ಇದರ ಪಡೆಯಲಿಕ್ಕೆ ಚಂದಾ ಸಾಹೇಬ ವಾಪಸ್ ಬರ್ತಾನೆ ತಿರುಚನಾಪಳ್ಳಿಗೆ. ಸೊ ಚಂದಾ ಸಾಹೇಬ ತಿರುಚನಾಪಳ್ಳಿಯಿಂದ ತನ್ನ ಅರ್ಧ ಸೈನ್ಯವನ್ನು ಕಳಿಸಿದ. 53 ದಿನಗಳವರೆಗೆ ಹೋರಾಟ ಮಾಡಿದ ಆರ್ಕಾಟನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ ಕ್ಲೈವನ ಸೈನ್ಯ ಅಥವಾ ಇಂಗ್ಲಿಷ್ ಸೈನ್ಯ ಆರ್ಕಾಟನ್ನ ಉಳಿಸಿಕೊಂಡಿದೆ, ಚಂದಾ ಸಾಹೇಬನ ಸೈನ್ಯ ಸೋತಿದೆ, ಗೆಲ್ಲೋದಕ್ಕೆ ಆಗಲಿಲ್ಲ, ಮರಳಿ ಪಡೆಯೋದಕ್ಕೆ ಆಗಲಿಲ್ಲ. ಹಾಗೆ ಕ್ಲೈವ್ ಮತ್ತು ಲಾರೆನ್ಸ್ ತಿರುಚನಾಪಳ್ಳಿಯನ್ನು ವಶಪಡಿಸಿಕೊಂಡು ಮೊಹಮ್ಮದ್ ಅಲಿಯನ್ನ ಬಿಡುಗಡೆ ಮಾಡಿದರು. ಆ ಕಡೆಗೆ ಮೊಹಮ್ಮದ್ ಅಲಿಯನ್ನು ಗೆಲ್ಲೋದಕ್ಕಾಗಲಿಲ್ಲ, ಈ ಕಡೆಗೆ ಕರ್ನಾಟಕನ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಚಂದಾ ಸಾಹೇಬನಿಗೆ. ಬಟ್ ಹಾಗೆ ಇಂಗ್ಲಿಷರೇ ಇಲ್ಲಿ ಗೆಲುವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಹಾಗೆ ತಮಗೆ ಬೇಕಾಗಿರ್ತಕ್ಕಂಥ ಮೊಹಮ್ಮದ್ ಅಲಿಯನ್ನ ಕರ್ನಾಟಕದ ನವಾಬನನ್ನಾಗಿ ಮಾಡಿದರು. ಸೊ ಎರಡನೇ ಕರ್ನಾಟಕ ಯುದ್ಧದ ಕೊನೆಯ ಭಾಗದಲ್ಲಿ ಇಂಗ್ಲಿಷರು ಒಂದು ಪ್ರದೇಶದಲ್ಲಿ ಮೇಲುಗೈ ಸಾಧಿಸಿದರು. ಈ ಮೊದಲು ಕರ್ನಾಟಕದಲ್ಲೂ ಫ್ರೆಂಚರ ಪ್ರಭಾವ ಇತ್ತು, ಹೈದರಾಬಾದ್ನಲ್ಲೂ ಫ್ರೆಂಚರ ಪ್ರಭಾವ ಇತ್ತು. ಈಗೇನಾಗಿದೆ, ಕರ್ನಾಟಕಕ್ಕೂ ಇಂಗ್ಲಿಷ್ ಪ್ರಭಾವ, ಹೈದರಾಬಾದ್ ಫ್ರೆಂಚರ ಪ್ರಭಾವ. ಮೂರನೇ ಕರ್ನಾಟಕದ ಕಾಲಕ್ಕೆ ಹೈದರಾಬಾದ್ನ ಕಳ್ಕೊಂತಾರೆ ಫ್ರೆಂಚರು, ಅದನ್ನ ಇಂಗ್ಲಿಷ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಅವಧಿಯಲ್ಲಿ ಇಂಗ್ಲಿಷರು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಹಾಗೆ ಫ್ರೆಂಚರ ದಾಳಿಯಾಗಿರ್ತಕ್ಕಂಥ ಜಾಕ್ಟಿಸ್ ಇಂಗ್ಲಿಷರಿಗೆ ಶರಣಾಗತನಾದ, ಸೋತಿ ಅಂತಾನೆ. ಹಾಗೆ ಚಂದಾ ಸಾಹೇಬನನ್ನ ಕೊಲೆ ಮಾಡಲಾಯಿತು. 1753 ಫ್ರೆಂಚ್ ಸರ್ಕಾರ ಶಾಂತಿ ಘೋಷಿಸಿದ್ರಿಂದ 54 ಯುದ್ಧ ಕೊನೆಗೊಂಡಿತು. ಅಂದ್ರೆ ಫ್ರೆಂಚ್ ಸೋತಿದ್ದಕ್ಕಾಗಿ ಶಾಂತಿ ಘೋಷಿಸಿದರೆ ಆ ಶಾಂತಿ ಪ್ರತಿಫಲವಾಗಿ ಯುದ್ಧ ನಿಲ್ಲುತ್ತೆ. ಆ ಯುದ್ಧ ನಿಂತು ಅಂತಂದ್ರೆ ಅದು ಇಂಗ್ಲಿಷರ ಗೆಲುವಿಗೆ ಕಾರಣ ಅಂತಾನೆ ಅರ್ಥ. ಹಾಗೆ ಇದರ ಪರಿಣಾಮ ಏನು? ಈ ಯುದ್ಧದಿಂದ ಇಂಗ್ಲಿಷರ ಪ್ರತಿಷ್ಠೆ ಹೆಚ್ಚಿಸಿದೆ. ಮೊದಲಿದ್ದು ಫ್ರೆಂಚರ ಪ್ರತಿಷ್ಠೆ
ಹೆಚ್ಚಿತು. ಈಗ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷರು ಗೆಲ್ತಾರೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರ ಉದಯದ ಆರಂಭ ಮೊದಲ 2 ಯುದ್ಧಗಳಿಂದಾಗಿ ಫ್ರೆಂಚರ ಆರಂಭ ಆಗಿತ್ತು. ಇದೇ ರೀತಿ ಮುಂದುವರೆದರೆ ಇಂಗ್ಲಿಷರು ಸಹ ಗೆಲ್ಲಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಹಾಗೆ ಫ್ರೆಂಚರ ಪತನದ ಆರಂಭ, ಕರ್ನಾಟಕ ಕಳ್ಕೊಂಡಿದ್ದಾರೆ, ಹೈದರಾಬಾದ್ ಕಳ್ಕೊತಾರೆ. ಹಾಗೆ ಎರಡೂ ಕಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ಫ್ರೆಂಚರು ಡಿಕ್ಲೇರ್ ಆಗ್ತಾರೆ, ಇಂಗ್ಲಿಷರು ಅಧಿಕಾರ ಕೊಡ್ತಾರೆ. ಹೀಗೆ ಇಂಗ್ಲಿಷರಿಗೆ ಸ್ಫೂರ್ತಿ ನಿರ್ಮಾಣ ಆಗಿದೆ. ಒಂದನೇ ಕರ್ನಾಟಕ ಯುದ್ಧ ಫ್ರೆಂಚರ ಗೆಲುವು, ಎರಡನೇ ಕರ್ನಾಟಕ ಯುದ್ಧ ಆರಂಭ ಹಂತ ಫ್ರೆಂಚರ ಗೆಲುವು, ಕೊನೆಯ ಭಾಗದಲ್ಲಿ ಇಂಗ್ಲಿಷರು ಕರ್ನಾಟಕ ಗೆಲ್ಲುವುದರ ಮೂಲಕ ಇಂಗ್ಲಿಷರ ಗೆಲುವಿಗೆ ದಾರಿ ಇದೆ ಅಂತ ತೋರಿಸ್ಕೊಳ್ತಾರೆ. ಹಾಗೆ ಉಳಿದಿರುವುದು ಹೈದರಾಬಾದ್ ಪಡ್ಕೊಂಡ್ಬಿಟ್ರೆ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರಿಗೆ ಪ್ರಭಾವ ಅಂತ ಸಂಭವಿಸುತ್ತೆ. ಅದು 3ನೇ ಕರ್ನಾಟಕ ಯುದ್ಧದ ಕಾಲಕ್ಕೆ. ಹಾಗೆ ಏನಾಯಿತು? 3ನೇ ಕರ್ನಾಟಕ ಯುದ್ಧ 1756ರಿಂದ 63ರ ಅವಧಿಯಲ್ಲಿ ಫ್ರೆಂಚರು ಈಗಾಗಲೇ ಕರ್ನಾಟಕದಲ್ಲಿ ತಮ್ಮ ಪ್ರಭಾವವನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಇಂಗ್ಲಿಷರ ಪ್ರಭಾವ ನಿರ್ಮಾಣ ಆಗಿದೆ. ಹಾಗೆ ಮುಂದೆ ಸಂಭವಿಸುವ ಯುದ್ಧದಿಂದ ಹೈದರಾಬಾದ್ಗಳು ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುತ್ತಾರೆ. ನಮ್ಗೆ ಗೊತ್ತಿದೆ, ಅದು ಕೇಳೋಣ ಯಾಕಾಗುತ್ತೆ ಅಂತ ನೋಡೋಣ. ಅಂದ್ರೆ ಕರ್ನಾಟಕ ಇದ್ದಾರೆ, ಹೈದರಾಬಾದ್ ಇಂಗ್ಲಿಷರಿಗೆ ಗೆಲ್ತಾರೆ ಅಥವಾ ಫ್ರೆಂಚರು ಕಳ್ಕೊಳ್ತಾ ಇದ್ದಾರೆ. ಈ 3ನೇ ಕರ್ನಾಟಕ ಅದರ ಅರ್ಥ ಹೈದರಾಬಾದ್ನಲ್ಲಿ ಇಂಗ್ಲಿಷರ ಪ್ರಭಾವ ನಿರ್ಮಾಣ, ಅಥವಾ ಇಡೀ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರ ಪ್ರಭಾವ ನಿರ್ಮಾಣ. ಹಾಗೆ ಏನಾಗಿದೆ? 1756ರಲ್ಲಿ ಯುರೋಪ್ನಲ್ಲಿ ಪುನಃ ಯುದ್ಧಗಳು ಆರಂಭಗೊಂಡಿವೆ. ಸ್ವಲ್ಪ ವರ್ಷದಿಂದ ಹಾಗೆ ಅದರ ಪರಿಣಾಮಗಳು ಭಾರತದಲ್ಲೂ ಕಾಣಿಸಿಕೊಳ್ಳಲಾರಂಭಿಸಿದವು. ಯುರೋಪ್ನಲ್ಲಿ ಏನೇ ಘಟನೆ ಸಂಭವಿಸಿದ ಅದು ಭಾರತದಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ ಅಂತ ನೋಡಿದ್ರೆ, ಹಾಗೆ ಏನಾಯಿತು? ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರ ನೆಲೆಗಳನ್ನ ವಶಪಡಿಸಿಕೊಳ್ಳಲು ಫ್ರೆಂಚ್ ಸರ್ಕಾರ ಕೌಂಟ್ ಡಿ ಲಾಲಿ ಎಂಬ ಸಮರ್ಥ ಸೇನಾಪತಿಯನ್ನ ನೇಮಕ ಮಾಡಿತು. ಅಂದ್ರೆ ಫ್ರೆಂಚರು ಸೋತೀವಿ ಅಂತಕೊಂಡು ಕೈ ಬಿಡಲಿಲ್ಲ, ಏನಾದ್ರೂ ಇಂಗ್ಲಿಷರನ್ನು ಸೋಲಿಸಬೇಕಂತ ವಿಚಾರವಿದೆ. ಹಾಗಾಗಿ ಕೌಂಟ್ ಡಿ ಲಾಲಿ ಅಂತಕ್ಕಂಥ ಸಮರ್ಥ ಸೇನಾಪತಿಯನ್ನು ಕಳಿಸ್ತಾರೆ. ನೋಡೋಕೆ ಇವನು ಸಮರ್ಥ, ಆಗ ಇವನಿದ್ದಂತೆ ಕೆಲವು ಅವಗುಣಗಳಿಂದಾಗಿ ಫ್ರೆಂಚ್ ಅಸ್ತಿತ್ವನೇ ಕೊನೆಗಾಣಿಸ್ತಾನೆ. ಏನ್ ಮಾಡಿದ ಅಂತಂದ್ರೆ, ಯುದ್ಧದ ಮಾಡುವ ಮೂಲಕ ಇಂಗ್ಲಿಷರ ಫೋರ್ಟ್ ಸೇಂಟ್ ಡೇವಿಡ್ ಅನ್ನು ವಶಪಡಿಸಿಕೊಂಡ ಒಂದು ಸಾಧನೆ ಮಾಡ್ತಾರೆ. ನಂತರ ಮದ್ರಾಸಿನಲ್ಲಿ ದಾಳಿ ಮಾಡಲು ನಿರ್ಧರಿಸಿ ಹೈದರಾಬಾದ್ ಬುಷಿನ ಕರೆಯಿಸಿಕೊಂಡ. ಒಂದು ಗೆದ್ದಿನ ತಗೊಂಡು ಮದ್ರಾಸಿನ ಅಟ್ಯಾಕ್ ಮಾಡ್ಕೊಂಡು ಹೈದರಾಬಾದ್ ಬುಷಿನ ಕಷ್ಟ, ಅಂದ್ರೆ ಹೈದರಾಬಾದ್ನ ನಾವನ್ನ ರಕ್ಷಣೆಗೆ ಆಗಿರ್ತಕ್ಕಂಥ ಬುಷಿನ ಕಷ್ಟ ಅಲ್ಲೇ ಅವಶ್ಯಕತೆ ಬಾಂಧಿದೆ, ಆಟೋಮೆಟಿಕ್ ಹೈದರಾಬಾದ್ಗೆ ಬಿಟ್ಟೋಗುತ್ತೆ. ಇದು ಲಾಲಿ ಮಾಡಿದ ಮಹಾಪ್ರಮಾದವಾಗಿತ್ತು. ಇದರಿಂದ ಹೈದರಾಬಾದ್ನಲ್ಲಿ ಫ್ರೆಂಚರ ಪ್ರಭಾವ ಕೊನೆಗೊಂಡಿತು. ಮುಂದೆ ಏನ್ ಮಾಡಿದ್ರು? ಬಂಗಾಳದ ಕ್ಲೈವನ್ನು ಬುಷಿ ನಿರ್ಗಮನದ ಲಾಭ ಪಡೆಯಲು ಕರ್ನಲ್ ಬೋರ್ಡ್ ಎಂಬ ದಕ್ಷ ಅಧಿಕಾರಿಯನ್ನ ಉತ್ತರ ಸರ್ಕಾರಗಳಿಗೆ ನೇಮಕ ಮಾಡಿ ಉತ್ತರ ಸರ್ಕಾರದ ಅಧಿಕಾರಿಯನ್ನು ಸೋಲಿಸಿ ಮಚಲಿಪಟ್ಟಣ ವಶಪಡಿಸಿಕೊಂಡ. ಹಾಗೆ ಫ್ರೆಂಚರ ಸೋಲನ್ನು ಗಮನಿಸಿದ ಸಲಾವತ್ ಜಂಗ ಫ್ರೆಂಚರನ್ನ ತೊರೆದು ಇಂಗ್ಲಿಷ್ ಪಕ್ಷವನ್ನು ಸೇರಿಕೊಂಡ. ಅಂದ್ರೆ ಫ್ರೆಂಚರ ದುರ್ಬಲ ದಾವಣಗೆರೆ ನಾನು ಹಾಕಿರಬೇಕು ಅಂತಕೊಂಡು ಇಂಗ್ಲಿಷರ ಪಕ್ಷಕ್ಕೆ ಬಂದಿರ್ತಾನೆ. ಇಂಗ್ಲಿಷರ ಪಕ್ಷಕ್ಕೆ ಬಂದು ಫ್ರೆಂಚರಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಸರ್ಕಾರವನ್ನು ಇಂಗ್ಲಿಷರಿಗೆ ಕೊಡ್ತಾನೆ. ಆಮೇಲೆ ನಂತರ ಸಲಾವತ್ ಜಂಗ ಕಾಲಕ್ಕೆ ಈ ಪ್ರದೇಶಗಳನ್ನ ಬಿಟ್ಟು ಕೊಡಲಾಗಿತ್ತು. ಈಗ ಆ ಪ್ರದೇಶಗಳನ್ನ ನಾನು ಇವರು ರಕ್ಷಣೆ ಮಾಡುವ ದೃಷ್ಟಿಕೋನ ಇವರು ರಕ್ಷಣೆ ದೃಷ್ಟಿಕೋನ ಅವರು ಬಿಟ್ಟು ಕೊಟ್ಬಿಡ್ತಾನೆ. ಸೊ ಅದರ ಪರಿಣಾಮ ಇಂಗ್ಲಿಷರ ಪ್ರಾಬ್ಲಮ್ ನಿರ್ಮಾಣ ಆಗುತ್ತೆ. ಸೊ 1758ರಲ್ಲಿ ಲಾಲಿ ಮದ್ರಾಸಿನ ಮೇಲೆ ದಾಳಿ ಮಾಡಿ ವಿಫಲ ಗೆದ್ದ ದಾಳಿ. 1760 ಜನವರಿ 24 ಆಂಗ್ಲ ಸೇನಾಪತಿ ಸರ್ ಐಕೂಟ ಲಾಲಿಯನ್ನ ಕೌಂಟ್ ಡಿ ಲಾಲಿಯನ್ನ ವಾಣಿವಾಸಕರಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಕೌಂಟ್ ಡಿ ಲಾಲಿ ಪಾಂಡಿಚೇರಿಯ ಪಲಾಯನ ಮಾಡಿದ. ಹಾಗೆ ಪಾಂಡಿಚೇರಿಯ ಮುಖ್ಯವಾಗಿ 1760ರಲ್ಲಿ ಅದನ್ನು ವಶಪಡಿಸಿಕೊಂಡರು. ಇಂಗ್ಲಿಷರು ಪೂರ್ಣ ಪ್ರಮಾಣದಲ್ಲಿ ಗೆಲುವನ್ನು ಪಡ್ಕೊಳ್ತಾರೆ. ಇದು ಫ್ರೆಂಚರ ಅಂತಿಮ ಸೋಲಾಯಿತು. 1763ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ಯುದ್ಧ ಕೊನೆಗೊಳ್ಳುತ್ತದೆ. ಹಾಗೂ ಪಾಂಡಿಚೇರಿಯ ಸಂರಕ್ಷಣಾ
ವ್ಯವಸ್ಥೆ ರಹಿತವಾಗಿ ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಚರಿಗೆ ಬಿಟ್ಟುಕೊಡಲಾಯಿತು. ಹೊರತ ಫ್ರೆಂಚ್ಗೆ ಪರಿಣಾಮ ಏನಿತು? ಭಾರತ ದೇಶದ ರಕ್ಷಣೆಗೆ ನೌಕಾಬಲ ಅಗತ್ಯ ಎಂಬುದರ ಅರಿವಾಗಿತ್ತು. ಅಂದ್ರೆ ನೌಕಾಬಲವೇ ಗೆದ್ದರು ಅಂತಕ್ಕಂಥ ಭಾವನೆ. ವ್ಯಾಪಾರದ ಮೇಲಿನ ಗುತ್ತಿಗೆ ಮತ್ತು ನಿಯಂತ್ರಣದ ಭಾರತದ ದೇಶದ ಸಂಪತ್ತು ಪಾಶ್ಚಿಮಾತ್ಯ ನಾಡುಗಳಿಗೆ ಸಾಗಿಸಲ್ಪಡಲಾರಂಭಿಸಿತು. ಹಾಗೆ ಪಿರಂಗಿ ದಳದಿಂದ ಸಂರಕ್ಷಣಾ ಪಡೆದಿದ್ದ ನೌಕಾಬಲವನ್ನು ಸೋಲಿಸುವುದು ಅಸಾಧ್ಯ ಎಂಬ ಮನವರಿಕೆಯಾಯಿತು. ಪಿರಂಗಿ ಬಲ ಭಾರತದಲ್ಲಿ ಇರಲಿಲ್ಲ ಅಂತ. ಈಗ ಮೊಘಲರು ಪ್ರಬಲರಾಗಿದ್ದಾಗ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿದ್ದ ಯುರೋಪಿಯನ್ನರು ಈಗ ರಾಜಕೀಯವನ್ನ ಪ್ರವೇಶಿಸುವಂತಾಗಿದೆ. ಅಂದ್ರೆ ಹಂತವಾಗಿ ತಮ್ಮ ಪ್ರಭಾವನ ಹೆಂಗ್ ಬಳಸಿಕೊಂಡು ಇದರಲ್ಲಿ ಯಾಕೆ ಫ್ರೆಂಚ್ ಸೋತರು ಅಂತ ನಾವು ನೋಡಿದರೆ ಇಂಗ್ಲಿಷರ ಈಸ್ಟ್ ಇಂಡಿಯಾ ಕಂಪನಿಯ ಆರ್ಥಿಕ ಸ್ಥಿತಿ ಫ್ರೆಂಚರ ಕಂಪನಿಗಿಂತ ಉತ್ತಮವಾಗಿದೆ. ಹಣ ಬೇಕು ಯುದ್ಧಕ್ಕೆ ಅಂತ. ಡುಪ್ಲೆ ವಾಣಿಜ್ಯ ಅಭಿವೃದ್ಧಿಗೆ ಗಮನ ಕೊಡದೆ ಸಾಮ್ರಾಜ್ಯ ಸ್ಥಾಪನೆಗೆ ಶ್ರಮಿಸಿದ. ಇದರಿಂದ ಬೊಕ್ಕಸವನ್ನೇ ಭರ್ತಿ ಮಾಡಿಕೊಂಡ. ಬಟ್ ಇಂಗ್ಲಿಷ್ ಹೇಳಿದ 8 ಪಟ್ಟು ಲಾಭ ಆಗಿತ್ತು ಅಂತ ಹೇಳಿ ಇನ್ನೇನಿಲ್ಲ. ಫ್ರೆಂಚರ ಕಂಪನಿ ದೌರ್ಬಲ್ಯ. ಇಂಗ್ಲಿಷರ ಕಂಪನಿ ಶಕ್ತಿಶಾಲಿ ಮತ್ತು ಸ್ವತಂತ್ರವಾಗಿ ಖಾಸಗಿ ವಾಣಿಜ್ಯ ಸಂಸ್ಥೆ ಆಗಿತ್ತು. ಇದರಲ್ಲಿ ಇಂಗ್ಲೆಂಡ್ ಸರ್ಕಾರದ ಹಸ್ತಕ್ಷೇಪವಿರಲಿಲ್ಲ. ಬಟ್ ಫ್ರೆಂಚ್ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ. ಹೀಗಾಗಿ ಅವ್ರು ಏನೇ ಮಾಡಿಸಿದ ಫ್ರೆಂಚರ ಅನುಮತಿ ತಗೋಬೇಕಾಗುತ್ತೆ ಅಂತ ಅರ್ಥ. ಸೊ ಫ್ರೆಂಚ್ ಕಂಪನಿ ಫ್ರಾನ್ಸಿನ ಸರ್ಕಾರದ ಒಂದು ಶಾಖೆ ಆಗಿತ್ತು ಮತ್ತು ಈ ಕಂಪನಿ ನಿಷ್ಠೆ ದಕ್ಷತೆ ಕಾರ್ಯಸಾಹ ಇರಲಿಲ್ಲ. ಇವೆಲ್ಲ ಅಂದ್ರೆ ಏನು ಆಗಲ್ಲ ನನ್ನ ಅರ್ಥ. ಹಾಗೆ ಬ್ರಿಟಿಷ್ ನೌಕಾಪಡೆಯ ಪ್ರಾಬಲ್ಯ. ಸಪ್ತ ವಾರ್ಷಿಕ ಯುದ್ಧ ಕಾಲದಲ್ಲಿ ಇಂಗ್ಲಿಷ್ ನೌಕಾಪಡೆ ಬಲಾಢ್ಯವಾಗಿತ್ತು ಮತ್ತು ಇವರು ಇಂಗ್ಲೆಂಡಿನ ಯುದ್ಧ ಸಾಮಗ್ರಿಗಳನ್ನು ತ್ವರಿತವಾಗಿ ಸಾಗಿಸಿದ್ರು ತರಿಸಿಕೊಳ್ತಾ ಇದ್ರು. ಫ್ರೆಂಚ್ ನೌಕಾನೆಲೆ ಮೌರಿಷಸ್ ಕೋರಮಂಡಲ ಕಾಲದಿಂದ ಬಹುದೂರದಲ್ಲಿತ್ತು. ಅಂದ್ರೆ ಅವರಿಗೆ ಯುದ್ಧ ಸಾಮಗ್ರಿಗಳನ್ನು ತ್ವರಿತವಾಗಿ ತರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಅದರ ಅರ್ಥ. ಹಾಗೆ ಫ್ರೆಂಚ್ ಸೈನ್ಯದಲ್ಲಿ ಶ್ರೇಷ್ಠ ನಾಯಕತ್ವದ ಕೊರತೆ ಇದೆ. ಈ ನಾಯಕರಲ್ಲಿ ಶ್ರೇಷ್ಠ ನಾಯಕತ್ವ ಮತ್ತು ಐಕ್ಯಮತ್ಯದ ಕೊರತೆ ಇತ್ತು. ಇವರಲ್ಲಿ ದೇಶ ಪ್ರೇಮ, ಪ್ರಾಮಾಣಿಕತೆ, ಶಿಸ್ತು, ಕಾರ್ಯೋತ್ಸಾಹಗಳಿರಲಿಲ್ಲ. ಆ ಕಾರಣಕ್ಕಾಗಿ ಸೋತರು ಅಂತ. ಅದ್ ಹೆಂಗ್ ಕಾರ್ಯೋತ್ಸಾಹ ಇರಲಿಲ್ಲ, ಪ್ರಾಮಾಣಿಕತೆ ಇಲ್ಲ, ಶಿಸ್ತು ಇರಲಿಲ್ಲ ಅಂತಂದ್ರೆ ಕೌಂಟ್ ಡೀಲಾಗಿ ಯಶಸ್ವಿ ನಾಯಕತ್ವದ ಗುಣಗಳಿರಲಿಲ್ಲ. ನೋಡೋದು ಸಮರ್ಥ, ಅದು ಗೆಲ್ಲುವಂತ ಬರ್ಲಿಕ್ಕೆ ಯಾಕೆ ಅದು ದುರಹಂಕಾರಿಯಾಗಿದ್ದ. ಏನು ಬುಸ್ಸಿನ ವಾಪಸ್ ಕರ್ಸ್ಕೊಂಡಲ್ಲ, ಯಾಕೆ ಏನು ನಿರ್ಧಾರ ಮಾಡಲೇ ಇಲ್ಲ. ಅವ್ನು ನನ್ನ ಆದೇಶ ಬಂದಿರ್ತಾನೆ, ಅದನ್ನ ಹೈದರಾಬಾದ್ ಬಿಟ್ಟು ಹೋಗುತ್ತೆ ಅಂತಕ್ಕಂಥ ಕಲ್ಪನೆ ಇರಲಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಫ್ರೆಂಚರಿಗೆ ಆಯಕಟ್ಟಿನ ಸ್ಥಳದ ಅಭಾವ. ಫ್ರೆಂಚ್ ನೆಲೆಯಾದ ಪಾಂಡಿಚೇರಿ ಸೂಕ್ತವಾದ ನೆಲೆ ಆಗಿರಲಿಲ್ಲ. ಪರಿಣಾಮವಾಗಿ ಸೋಲನ್ನು ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಫ್ರೆಂಚರು ಭಾರತದ ಇತಿಹಾಸದಿಂದ ಸದ್ಯಕ್ಕೆ ವ್ಯಾಪಾರದಲ್ಲಿರ್ತಾರೆ. ರಾಜಕೀಯ ಇತಿಹಾಸದ ನಿರ್ಗಮಗೊಂಡು ಇಂಗ್ಲಿಷರಿಗೆ ರಾಜಕೀಯ ಇತಿಹಾಸ ಪ್ರವೇಶಿಸುತ್ತ ಅವಕಾಶ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ದೇಶೀಯ ದಳಗಳು ಇಂಗ್ಲಿಷರ ನೆರವನ್ನೇ ಪಡೆದುಕೊಳ್ಳೋಕೆ ಉತ್ಸುಕರಾಗ್ತಾರೆ. ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರ ಪ್ರಭಾವ ನಿರ್ಮಾಣಗೊಂಡು ಮುಂದೆ ಬಂಗಾಳದ ಮೂಲಕ ಇಂಗ್ಲಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ 3 ಕರ್ನಾಟಕ ಯುದ್ಧಗಳು ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರು ತಮ್ಮ ಪ್ರಭುತ್ವವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅವಕಾಶ ಒದಗಿಸಿಕೊಟ್ಟಿವೆ. ಮುಂದಿನ ದಿನಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಬಂಗಾಳದಲ್ಲಿ ಹೇಗೆ ಸ್ಥಾಪನೆಗೊಂಡು ಅನ್ನೋದನ್ನ ಗಮನಿಸೋಣ. ಏನಾದರೂ ಸಮಸ್ಯೆಗಳಿದ್ರೆ ನೀವು ನೋಟ್ ಮಾಡಿ ಹಾಕೋದು. ಅದನ್ನ ಮುಂದಿನ ದಿನದಲ್ಲಿ ಕ್ಲಾಸ್ ತಗೊಂಡಾಗ ನಾವು ಅದಕ್ಕೆ ಪರಿಹಾರವನ್ನು ಹೇಳಿ ಮುಂದಿನ ಕ್ಲಾಸ್ ಅಂತ